ಆಸ್ಟ್ರೇಲಿಯಾ ವಿಕ್ಟೋರಿಯಾ ಸಂಸದ ಜಾನ್ ಮುಲೈ ಅವರು ಕಾಪು ಶ್ರೀ ಹೊಸ ಮಾರಿಗುಡಿ ದೇವಸ್ಥಾನಕ್ಕೆ ಭೇಟಿ ನೀಡಿ ಮಾರಿಯಮ್ಮ ದೇವಿಯ ದರ್ಶನ ಪಡೆದು ಇಳಕಲ್ ಕೆಂಪು ಶಿಲೆಯಲ್ಲಿ ನೂತನವಾಗಿ ನಿರ್ಮಾಣಗೊಳ್ಳುತ್ತಿರುವ ದೇವಸ್ಥಾನದ ಜೀರ್ಣೋದ್ಧಾರ ಕಾಮಗಾರಿಗಳನ್ನು ವೀಕ್ಷಿಸಿದರು. ಶ್ರೀ ಹೊಸ ಮಾರಿಗುಡಿ ದೇವಸ್ಥಾನದ ಪ್ರಧಾನ ಅರ್ಚಕ ವೇದಮೂರ್ತಿ ಶ್ರೀನಿವಾಸ ತಂತ್ರಿ ಕಲ್ಯ, ಅಭಿವೃದ್ಧಿ ಸಮಿತಿ ಅಧ್ಯಕ್ಷ ಕೆ ವಾಸುದೇವ ಶೆಟ್ಟಿ ಅವರು ಸಂಸದರಾಗಿರುವ ಜಾನ್ ಮುಲೈ ಅವರು ಮುಂದೆ ಮಂತ್ರಿಯಾಗಿ ಪದೋನ್ನತಿ ಹೊಂದಿ ಬರುವಂತಾಗಲಿ ಎಂದು ಪ್ರಾರ್ಥಿಸಿ ದೇವರ ಪ್ರಸಾದ ನೀಡಿದರು. ಕಾಪು ಹೊಸ ಮಾರಿಗುಡಿ ದೇವಸ್ಥಾನದ ಜೀರ್ಣೋದ್ಧಾರ ಕಾಮಗಾರಿಯನ್ನು ವೀಕ್ಷಿಸಿದ ಬಳಿಕ ಸಂಸದ ಜಾನ್ ಮುಲೈ ಮಾತನಾಡಿ, ಭಾರತ ದೇಶದ ಪ್ರವಾಸದ ವೇಳೆ ಉಡುಪಿಗೆ ಬಂದಿರುವುದು ಖುಷಿ ಕೊಟ್ಟಿದೆ. ಉಡುಪಿ ಕೃಷ್ಣಮಠ ದರ್ಶನದ ಬಳಿಕ ಮಾರಿಯಮ್ಮ ದೇವಿಯ ದರ್ಶನ ಪಡೆದಿದ್ದು, ಇಲ್ಲಿನ ಜೀರ್ಣೋದ್ಧಾರ ಮತ್ತು ನವ ನಿರ್ಮಾಣದ ಯೋಜನೆಗಳು ಅದ್ಭುತವಾಗಿ ಮೂಡಿಬರುತ್ತಿದೆ. ಮತ್ತೊಮ್ಮೆ ಇಲ್ಲಿಗೆ ಬಂದು ದೇವರ ದರ್ಶನ ಪಡೆಯುತ್ತೇನೆ ಎಂದರು. Visiting and being here during this auspicious occasion. This temple is absolutely amazing. The work that's been going into this is it's left me speechless, to be honest. I want to thank Gurumi G. Betty for looking after me while I've been here, and I appreciate my pleasure. and I appreciate all the hospitality and the honours that have been given to me while I've been here. So you visited coastal Karnataka. So how do you feel the weather and atmosphere and the spiritual? Yes, I was just yesterday at Sri Pudaji Mata at the festival last night. We spent many hours there last night, and it was a memory that I will never forget. Sri Shuganendra Tirtha Swamiji gave me blessings, and I appreciate all the time that I was able to spend there at the temple. This is my second last day here in India. The last 7 days have been absolutely amazing, something that I will never forget, something that I'll bring back to Melbourne and share with my Indian Australian community that I'm so proud to represent. My district of Glen Waverley has a large and growing Indian diaspora, and I'm very proud to represent them in the Victorian Parliament. ಕಾಪು ಶಾಸಕ ಮತ್ತು ಅಭಿವೃದ್ಧಿ ಸಮಿತಿಯ ಕಾರ್ಯಾಧ್ಯಕ್ಷ ಗುರ್ಮೆ ಸುರೇಶ್ ಪಿ ಶೆಟ್ಟಿ, ಹೊಸ ಮಾರಿಗುಡಿ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ನಡಿಕೆರೆ ರತ್ನಾಕರ ಶೆಟ್ಟಿ, ನವದುರ್ಗ ಲೇಖನ ಯಜ್ಞ ಸಮಿತಿ ಅಧ್ಯಕ್ಷ ರಘುಪತಿ ಭಟ್, ಅಭಿವೃದ್ಧಿ ಸಮಿತಿ ಉಪಾಧ್ಯಕ್ಷರಾದ ಮನೋಹರ್ ಶೆಟ್ಟಿ, ಮಾಧವ ಆರ್ ಪಾಲನ್, ಡಾಕ್ಟರ್ ದೇವಿಪ್ರಸಾದ್ ಶೆಟ್ಟಿ ಬೆಳಪು, ಕಾಪು ದಿವಾಕರ್ ಶೆಟ್ಟಿ, ಪ್ರಧಾನ ಕಾರ್ಯದರ್ಶಿ ರಮೇಶ್ ಹೆಗ್ಡೆ ಕಲ್ಯ, ಪ್ರಚಾರ ಸಮಿತಿ ಪ್ರಧಾನ ಸಂಚಾಲಕ ಯೋಗೀಶ್ ಶೆಟ್ಟಿ ಬಾಲಾಜಿ, ಸಂತೋಷ್ ಶೆಟ್ಟಿ ತೆಂಕರಗುತ್ತು, ಗೀತಾಂಜಲಿ ಸುವರ್ಣ ವ್ಯವಸ್ಥಾಪನಾ ಸಮಿತಿ ಸದಸ್ಯರು ಮೊದಲಾದವರು ಉಪಸ್ಥಿತರಿದ್ದರು. ಇಲ್ಲಿಯ ಶಿಲ್ಪಕಲೆ, ಇಲ್ಲಿಯ ಸಂಸ್ಕೃತಿ, ಅವರು ನಮ್ಮ ಸೌಭಾಗ್ಯ ಅಂತೇಳಿ ನಿನ್ನೆಯಿಂದ ನನ್ನ ರಿಸಾರ್ಟಲ್ಲಿ ಇದ್ದಾರೆ. ಅವರು ತುಂಬ ಟು ಲರ್ನ್ ಸೋ ಮೆನಿ ಥಿಂಗ್ಸ್ ಫ್ರಮ್ ಹಿಮ್. ಅವ್ರ ಹತ್ರ ತುಂಬ ಕಲಿಲಿಕ್ಕಿದೆ. ಅಂಥ ಒಬ್ಬ ನಯ ವಿನಯ ಮತ್ತು ಈ ದೇಶದ ಬಗ್ಗೆ ಇರತಕ್ಕಂಥ ಗೌರವ ಅದ್ಭುತವಾಗಿ ತಿಳ್ಕೊಂಡಿದ್ದಾರೆ. ನಮ್ಮ ಭಗವದ್ಗೀತೆ ಇರ್ಬೋದು, ನಮ್ಮ ಸಂಸ್ಕಾರ ಇರ್ಬೋದು, ನಮ್ಮ ಸಂಸ್ಕೃತಿ ಇರ್ಬೋದು, ತುಳುನಾಡಿನ ಸಂಸ್ಕೃತಿ ಇರ್ಬೋದು, ಇದ್ರ ಬಗ್ಗೆ ಮಾತಾಡೋದು ಆಶ್ಚರ್ಯ ಆಗ್ತದೆ ನಮಗಿಂತ. ಅಂದರೆ ಇವರು ಅಲ್ಲಿ ಅವ್ರು ಹೇಳ್ತಾಯಿದ್ರು, ಆಸ್ಟ್ರೇಲಿಯಾದಲ್ಲಿ ತುಂಬ ಜನ ಭಾರತೀಯರಿದ್ದಾರೆ. ಹಾಗಾಗಿ ನಾನು ತುಂಬ ಹೆಮ್ಮೆಯಿಂದ ಇಲ್ಲಿಯ ವಾತಾವರಣದ ಬಗ್ಗೆ, ಇಲ್ಲಿಯ ಬಗ್ಗೆ, ಜನಜೀವನದ ಬಗ್ಗೆ ನಾನು ಭಾಳ ಹೆಮ್ಮೆಯಿಂದ ಹೇಳ್ಕೊಳ್ಳೋಂಥ ಸಂದರ್ಭ ನನಗೆ ಬಂದಿದೆ. ಹಾಗಾಗಿ ವಿಶೇಷವಾಗಿ ಇಲ್ಲಿ ನಮ್ಮ ಕರೆಗೆ ಇಲ್ಲಿಯ ಅಧ್ಯಕ್ಷರು, ವ್ಯವಸ್ಥಾಪಕ ಅಧ್ಯಕ್ಷರು, ಹಾಗೆ ಇಲ್ಲಿಯ ಎಲ್ಲ ಪದಾಧಿಕಾರಿಗಳು ಕರೆಯ ಮೇರೆಗೆ ಇಲ್ಲಿ ಬಂದಿದ್ದಾರೆ. ಅವರು ಈಗ ಫ್ಲೈಟ್ ಇದೆ, ಹೋಗಬೇಕು. ಆದರೆ ಅವ್ರು ಹೇಳ್ತಾರೆ, ನಾನು ಒಳ್ಳೆಯ ಒಂದು ನೆನಪನ್ನು ಇಟ್ಕೊಂಡೆ ನಾನು ಮುಂದುವರಿತೀನಿ. ನನಗೆ ಕೊನೆ ಘಟ್ಟ ಕಾರ್ಯದಲ್ಲಿ ಅದ್ಭುತವಾದ ದೇವಸ್ಥಾನ ಮೂಡಿ ಬಂದಿದೆ. ಮತ್ತೆ ಈ ದೇಶಕ್ಕೆ ಬರುವಂಥ ಕೆಲಸವನ್ನು ನಾನು ಮಾಡ್ತೀನಿ, ಮತ್ತೆ ನಾನು ಈ ಕ್ಷೇತ್ರಕ್ಕೆ ಬರ್ತೀನಿ ಅಂತಕ್ಕಂಥ ಮಾತನ್ನು ಅವ್ರ ಮುಂದೆ ಹೇಳಿದ್ದೀನಿ. ಹಾಗಾಗಿ ನಾನು ಆ ಮಾರಿಯಮ್ಮನ ಸನ್ನಿಧಿಯಲ್ಲಿ ಅವರು, ಹಾಗೆ ನಮ್ಮವರೇ, ಅವರ ಪಿ ಆಗಿದ್ದಂಥವ್ರು ನಮ್ಮವರೇ, ಹೈದ್ರಾಬಾದ್ನವರು ಅಲ್ಲಿ ಸೆಟ್ಲ್ ಆಗಿದ್ದಾರೆ. ಅವರಿಗೆ ಹಾಗಾಗಿ ನಮ್ಮವರೇ. ಹಾಗಾಗಿ ನಾನು ಇಷ್ಟೇ ದೇವರನ್ನ ಕೇಳ್ಕೊಳ್ಳುವಂಥದ್ದು, ಭಗವಂತ ಅವರಿಗೆ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಯೋಗ ಭಾಗ್ಯವನ್ನು ಕೊಡಬೇಕು, ಹೆಚ್ಚಿನ ಅಧಿಕಾರವನ್ನು ಕೊಡಬೇಕು, ಇನ್ನಷ್ಟು ಉನ್ನತ ಮಟ್ಟಕ್ಕೆ ಏರಬೇಕು ಅನ್ನುವಂಥ ಐ ಆಮ್ ಪ್ರೇಯಿಂಗ್ ಫಾರ್ ಗಾಡ್. ನೆಕ್ಸ್ಟ್ ಟೈಮ್ ವೆನ್ ಯು ಆರ್ ವಿಸಿಟಿಂಗ್ ಇಂಡಿಯಾ, we want to see as a chief minister. The prime minister is called premier. Alli premier anta. Yeah, premier. Yeah. So premier. That's our prayer.
we are all praying for God or Mariamma. It's a powerful temple here. What Sankalpa? That's what you go. Both. Yeah. He's just taking the initial initiation. That Sankalpa. That is our Sankalpa. That next time when we visit India, we will be in a higher position. And definitely when you're contesting in Australia, I will personally come there for an election campaign. Oh, wonderful. Election campaign, because number of Indian friends are there in Australia. Yes. So it's a privilege, sir, to receive you here. Thank you, sir. ಸುರೇಶ್ ಶರ್ಮಳ್, ವಿ4 ನ್ಯೂಸ್, ಪಡುಬಿದ್ರಿ.